ಇಟ್ಸ್ ಥರ್ಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಅದೇ 1 ಕಪ್ಪಷ್ಟು ರವೆ ತೊಗೊಂಡು ಅದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಅದು ನೆನೆದಷ್ಟರಲ್ಲಿ ನಾನಿಲ್ಲಿ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಏನಿಲ್ಲ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಎಲ್ಲ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೆ. ಅದೇ ಟೈಮಲ್ಲಿ ಇಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ. ಮಸಾಲೆ ರುಬ್ಕೊಂಡು ಹಾಗೆ ಟೊಮೆಟೊ ಹಾಕಿ ಆ ರುಬ್ಬಿರೋ ಮಸಾಲೆನ ಹಾಕಿ ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಇಲ್ಲಿ ಓಟ್ಸು ಮತ್ತು ರವೆ ನೆನೆಕ್ಕಿಟ್ಟಿದ್ದು ನೆಂದಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಸ್ಕೊಂಡ್ರೆ ಸಾಕು. ರುಬ್ಬಿದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬಿಡಿಸ್ಕೊಂಡ್ರೆ ನಮ್ಮದು ಓಟ್ಸ್ ದೋಸೆಗೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಈಗ ಅದೇ ಬ್ಯಾಟರಲ್ಲಿ ನಮಗೆ ನಾರ್ಮಲ್ ದೋಸೆನ ಮಾಡ್ಕೊಳ್ಬೋದು. ಇಲ್ಲಿ ದೋಸೆ ಆಗೋಷ್ಟರಲ್ಲಿ ವೆಜಿಟೇಬಲ್ಸ್ ಆಗು ಕೂಡ ಆಗಿರುತ್ತೆ. ಕ್ವಿಕ್ಕಾಗಿ 1/2 ಅವರಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು.